ದಾಳಿಂಬೆ ನೋಡಿ, ನಾಟಿ ಇದು ಎಷ್ಟಾಗಿದೆ ನೋಡಿ. ನೆಟ್ ಒಂದು 6 ಮಂತ್ಸ್ ಆಯ್ತು ಅಷ್ಟೇ. 6 ಮಂತ್ಸ್ ಆಯ್ತಲ್ಲ, 6 ಮಂತ್ಸ್ ಆಯಿತು. ಎಷ್ಟು ಕಾಯಿ ಬಿಟ್ಟಿದೆ ನೋಡಿ. ಬರೀ ನಮ್ಮ ಕಿಚನ್ ವೇಸ್ಟ್ ಅಷ್ಟೇ, ಇನ್ನೇನಿಲ್ಲ ನೋಡಿ. ಕಾಯಿಗಳು ನೋಡಿ ಎಷ್ಟು ಬಿಟ್ಟಿದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ನಾಟಿ ಅಂದರೆ ಈ ಥರ ಡಾರ್ಕ್ ಇರುತ್ತೆ ಎಲೆ. ಇದು ಇನ್ಸ್ಟೆಂಟ್ ಡೈ ಆಗಿ ನೀವು ಯೂಸ್ ಮಾಡ್ಬೋದು ಕೂದಲಿಗೆ. ನೋಡಿ ಹೇಗೆ ಅಂತ ಹೇಳ್ತೇನೆ. ಈಗ ಸದ್ಯ ಫಂಕ್ಷನಿಗೆ ಹೋಗಬೇಕು, ಏರ್ ಡೈ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಈ ಗ್ರೀನ್ ಲೀಫ್ ಇರುತ್ತಲ್ಲ, ಈ ಲೀಫನ್ನ ತೊಗೊಂಡು ನೋಡಿ, ಇದು ಗ್ರೀನ್ ತೆಗೆದಾಕಿದ್ದೀನಿ ನೋಡಿ, ಇದು ಗ್ರೀನ್. ಈ ಗ್ರೀನ್ ಲೀಫನ್ನ ತೊಗೊಂಡು ಮತ್ತು ಈ ಥರ ಹೂ ಸಿಗುತ್ತಲ್ವ, ಇದೆರಡನ್ನೂ ಚೆನ್ನಾಗಿ ಮಿಕ್ಸಿ ಮಾಡಿ ಸ್ವಲ್ಪ ರಾತ್ರಿನೇ ಒಂದು ಮಿಕ್ಸಿ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ಹಚ್ಕೊಂಡ್ರೆ ನೀವು ಇನ್ಸ್ಟೆಂಟಾಗಿ ನಿಮಗೆ ಕಪ್ಪಾಗುತ್ತದು, ಕೂದಲಿಗೆ ಕಪ್ಪಾಗುತ್ತೆ. ಇನ್ಸ್ಟೆಂಟ್ ಡೈ ಅಂತ ಹೇಳ್ಬೋದು, ನ್ಯಾಚುರಲ್ಲಾಗಿ, ಯಾವುದೇ ಹಾರ್ಮ್ ಇಲ್ಲ, ಏನಿಲ್ಲ. ಸೊ ಟಿಪ್ಸ್ ಹೌದಲ್ವ ನೋಡಿ, ನ್ಯಾಚುರಲ್ ಟಿಪ್ಸ್ ಕೊಡ್ತಾಯಿದ್ದೀನಿ ನಿಮಗೆ. ಇದು ಒಳ್ಳೆಯದದು, ಒಮ್ಮೆ ಟ್ರೈ ಮಾಡಿ. ನಾನಂತೂ 1-2 ಸಲ ಟ್ರೈ ಮಾಡಿದ್ದೀನಿ, ಚೆನ್ನಾಗಿದೆ. ಮತ್ತು ನೋಡಿ ದಾಳಿಂಬೆ, ಮತ್ತು ಇದ್ರದ್ದು ಸಿಪ್ಪೆ ಇರುತ್ತಲ್ಲ, ಈ ಸಿಪ್ಪೆನೂ ಯೂಸ್ ಮಾಡ್ಕೊಳ್ಬೋದು ನಾವು ಕೂದಲಿಗೆ, ಪ್ಯಾಕಿಗೆ. ಈ ಲೀಫು, ಇದರ ಸಿಪ್ಪೆ, ಮತ್ತು ನೋಡಿ ಈ ಥರ ಇರುತ್ತಲ್ಲ, ಇದನ್ನು ನಾವು ಮಿಕ್ಸಿ ಮಾಡಿಬಿಟ್ಟು ಕೂದಲಿಗೆ ಹಚ್ಕೊಳ್ಳೋದ್ರಿಂದ ನ್ಯಾಚುರಲ್ ಹೇರ್ ಡೈ ಆಗಿ ನಮಗೆ ಕೆಲಸ ಮಾಡುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ, ಎಷ್ಟು ಕಾಯಿಗಳು ಬಿಟ್ಟಿದೆ, ಕಾಣಿಸ್ತಿದೆಯಾ ನೋಡಿ, ಎಷ್ಟು ಕಾಯಿ ಬಿಟ್ಟಿದೆ. ಹೂಗಳು ಅಷ್ಟೇ ತುಂಬ ಆಗಿದೆ. ಮನೇಲಿ ಮೊಳಕೆ ಬಂದಿದ್ದು ಈರುಳ್ಳಿ ತಂದು ಹಾಕಿದ್ದು ನೋಡಿ ಎಷ್ಟು ಬಂದಿದೆ. ದಿನ ಪಲ್ಯ ಆಗುತ್ತೆ. ಹುಳಿ ಸೊಪ್ಪೆಲ್ಲ ಬಿಟ್ಕೊಂಡಿದ್ದೀನಿ, ಇದು ತೆಗಿಬೇಕು. ಮಸಪ್ಪಿಗೆ ಹಾಕ್ಕೊಂಬಿಡ್ತೀನಿ ನಾನು. ಸೊಪ್ಪು, ಬೇಳೆ, ಹುಳಿ ಮಸಪ್ಪಿಗೆ ಒಳ್ಳೆಯದಿದು. ಸೊ ನಾನೇನು ಬಿಸಾಡಲ್ಲ ಯಾವುದನ್ನು. ಇದು ಆ್ಯಕ್ಚುಲಿ ಇದು ಕಳೆ, ಆದರೆ ನಮಗೆ ಉಪಯೋಗ ಇದೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಇದೆಲ್ಲ ಕಿತ್ತಿಟ್ಕೊಂಡು ಮಸಪ್ಪಿಗೆ ಹಾಕಿದಾಗ 3 ಟೊಮೆಟೊ ಹಾಕೋ ಕಡೆ 2 ಹಾಕಿದ್ರೆ ಸಾಕಾಗುತ್ತೆ, ಅಷ್ಟು ಹುಳಿ ಇರುತ್ತೆ. ಮತ್ತು ಹಾಗೆ ತಿನ್ಬೋದು, ನಾವೆಲ್ಲ ಸಣ್ಣವರಿದ್ದಾಗಿದ್ದು ಹಾಗೆ ಕಿತ್ಕೊಂಡು ತಿಂತಾಯಿದ್ವಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಸೊಪ್ಪು ಸಿಗುತ್ತೆ ನೋಡಿ. ಒಂದಿನ ಮಸಪ್ಪಿಗೆ ಆಯಿತು. ಕನಕಾಂಬರ ನೋಡಿ, ಬದನೆಕಾಯಿ ಅಂತೂ ಸಿಕ್ಕಾಬಟ್ಟೆ ಬಿಟ್ಟಿದೆ. ನಿನ್ನೆ ಒಂದಷ್ಟು ಕಿತ್ವಿ ನೋಡಿ. ಕನಕಾಂಬರ, ಬಸ್ಲೆ ತುಂಬ ಒಳ್ಳೆಯದು, ಒಳ್ಳೆ ಡೈಜೆಸ್ಟನು ಮತ್ತು ಸ್ಟಮಕ್ಕಿಗೆ ಒಳ್ಳೆ ಫುಡ್ ಇದು. ಬದನೆಕಾಯಿ ನಿಂಬೆಕಾಯಿ ಅಂತೂ ಹೇಳೋದು ನೋಡಿ, ನಿಮ್ಗೆ ಯಾವಾಗಲೂ ವಿಡಿಯೋ ಮಾಡ್ತೀನಿ, ಯಾವಾಗಲೂ ನಿಂಬೆಕಾಯಿ ತೋರಿಸ್ತೀನಲ್ಲ ನೋಡಿ. ಇದು ಕೀಳ್ತೇನೆ ಅಂತ ಎಷ್ಟು ಸೈಜ್ ಇದೆ ತೋರಿಸ್ತೀನಿ ನೋಡಿ. ಅದೆಷ್ಟು ಸೈಜ್ ಇದೆ, ಪುಟ್ಟ ಪಾಟು ಅಂದರೆ ಸಣ್ಣ ಪಾಟಲ್ಲೇ ಇಷ್ಟು ಸೈಜು. ಎಷ್ಟು ಬೇಕೋ ಅಷ್ಟು ಕಿತ್ಕೊಳ್ತೀನಿ ನಾನು ನೋಡಿ. ಅಲ್ಲೂ ಒಂದು ಹಣ್ಣಾಗಿದೆ, ಹಣ್ಣಾಗೋವರೆಗೂ ಬಿಟ್ಟು ನಂತರ ಕಿತ್ಕೊಳ್ಳೋದು ನೋಡಿ. ಇನ್ನೂ ಇದ್ದಾವೆ, ಬಟ್ ಯಾವಾಗ ಬೇಕಂದಾಗ ಅಷ್ಟೇ ಕಿತ್ಕೊಳ್ಳೋದು. ಸೀಬೆಕಾಯಿ ಇದು ಸಣ್ಣದಾಗ್ತಾಯಿದೆ. ಇದು ಒಂಚೂರು ದೊಡ್ಡದಾಗಿ ತಿನ್ನೋಕ್ಕೆ ಲಾಯಕ್ಕಾದಾಗ ಅಳಿಲ್ದು ಅಟ್ಯಾಕ್. ಇದು ನೋಡಿ ಕಬ್ಬು, ಈ ಸಲ ಇದಕ್ಕೆ ಕಿತ್ಕೊಂಡಿದ್ದೆ ಸಂಕ್ರಾಂತಿಗೆ. ಸಣ್ಣ ಮರಿಗಳೆಲ್ಲ ಸ್ಟಾರ್ಟ್ ಆಗ್ತಾಯಿದೆ ಇದಕ್ಕೆ ನೋಡಿ. ಕಬ್ಬಿದು ಅದು ದೊಡ್ಡದಿತ್ತಲ್ಲ, ಅದು ಕಟ್ ಮಾಡಾಯಿತು. ಕರಿಬೇವು ನೋಡಿ ಎಷ್ಟು ಚೆನ್ನಾಗಿದೆ.
ಸಣ್ಣ ಕವರಲ್ಲೇ ಹಾಕಿರೋದು ನಾನು. ಎಷ್ಟು ಚೆನ್ನಾಗಿ ಬಂದಿದೆ ಕರಿಬೇವು, ಹೆಲ್ದಿಯಾಗಿ ಚೆನ್ನಾಗಿ ಬಂದಿದೆ ಅಲ್ಲ. ಅದು ಫುಲ್ಲು ಅಷ್ಟೆ. ಚೂರು ರೋಗ ಇಲ್ಲ, ಏನಿಲ್ಲ ನೋಡಿ. ಈಗ ಆ್ಯಕ್ಚುಲಿ ಈಗ ಸ್ವಲ್ಪ ಬಿಸಿಲು ಕಡಿಮೆ ಅಲ್ಲ, ಗಾಳಿ ಜಾಸ್ತಿ, ರೋಗ ಜಾಸ್ತಿ ಗಿಡಗಳಿಗೆ. ಬಟ್ ಇದಕ್ಕೆ ಆಗ್ದಂಗೆ ನೋಡ್ಕೊಂಡಿದ್ದೀವಿ ನೋಡಿ. ನೋಡಿ 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 ಹಳದಿ ಬಿಟ್ಟಿದೆಯಾ? ಹೌದು, ನುಗ್ಗೆಕಾಯಿ ಬಿಟ್ಟಿದೆ ನೋಡಿ. ಪಾಟಲ್ಲಿ ಹಾಕಿರೋದು ನಾನು ನುಗ್ಗೆಕಾಯಿ. ಇದು ಗಿಡ ಅಲ್ಲಡಿ ಕಾಣಿಸ್ತಿದೆಯಾ? ನುಗ್ಗೆಕಾಯಿ ಇನ್ನೊಂದು ಮೇಲ್ಗಡೆ ಸಣ್ಣ ಮರಿ ನುಗ್ಗೆಕಾಯಿ ನೋಡಿ. ನುಗ್ಗೆಕಾಯಿ ಬಿಟ್ಟಿದೆ. ಇವತ್ತು ರಥಸಪ್ತಮಿ ನೋಡಿ. ಸೂರ್ಯ ನೀವೆಲ್ಲ ಆಚರಿಸಿದ್ರಿ ಅಂದ್ಕೊಂಡಿದ್ದೀನಿ. ರಥಸಪ್ತಮಿ ನಮ್ಮದೆಲ್ಲ ಆಯಿತು ಪೂಜೆ ನೋಡಿ. ಹೂವು ಹೆಂಗೆ ಬಿಟ್ಟಿದೆ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಸೂರ್ಯ ಬಂದುಬಿಟ್ರೆ ಖುಷಿ ಇವಕ್ಕೂ ನೋಡಿ. ಇದು ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಕೆಂಪು ಎಷ್ಟು ಬಿಟ್ಟಿದೆ ನೋಡಿ. ಕೆಂಪು ಈ ರೆಡ್ ಇದೆಯಲ್ಲ, ನನ್ನ ಫೇವ್ರೇಟ್ ಕಲರ್. ಏನು ಒಳ್ಳೆ ಕಲರ್ ಅಂದರೆ ಇದು ನೋಡಿ, ಕಾಣಿಸ್ತಿದೆಯಾ? ಎಷ್ಟು ಚೆನ್ನಾಗಿದೆ ಇದು. ಒಂದೆರಡು ಬಿಟ್ಟಿದೆ. ಆಮೇಲೆ ಇದೊಂದು ಹೇಳಬೇಕು ನಿಮಗೆ. ನೋಡಿ, ಇದು ಹೂ ಇದೆಯಲ್ಲ, ರೋಸು. ಇದು ರೋಸ್ ತುಂಬ ವೆಲ್ವೆಟ್ ಥರ ಇರುತ್ತಿದ್ದು. ಇದರಲ್ಲಿ ರೋಸ್ ವಾಟ್ರ್ ಮಾಡ್ಕೊಳ್ಬೋದು. ನಾನಿದು ದೇವ್ರಿಗೆ ಕಿತ್ತಾದಮೇಲೆ, ದೇವ್ರಿಗೆ ಮುಗಿಸಿ ಆಮೇಲೆ ಒಂದು ನೀರು ತೊಗೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಅದು ಮತ್ತೆ ಸ್ವಲ್ಪ ಇನ್ನೊಂಚು ತಣ್ಣೀರು ಆ್ಯಡ್ ಮಾಡಿ ಮುಚ್ಚಿಟ್ಬಿಡ್ತೇನೆ. ನೆಕ್ಸ್ಟ್ ಡೇ ಸೋಸಿ ಇಟ್ಕೊಳ್ಳೋದು. ಇದೇ ರೋಸ್ ವಾಟರ್ ನೋಡಿ. ಈ ಹೂ ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಯೂಸಿಗೆ ಬರುತ್ತೆ ರೋಸ್ ವಾಟರ್. ಬಾಳೆ ಇದೆ ಬೆಳೆದಿದೆ. ಇದರಲ್ಲಿ ಕಾಶಿ ಸೊಪ್ಪು ಬೆಳೆದಿದೆ ನೋಡಿ. ಆ ಸೊಪ್ಪು ಕಿತ್ಕೊಂಡು ಹೋಗ್ಬೇಕಿದೆ. ತುಂಬ ಚೆನ್ನಾಗಿ ಚೂರು ರೋಗ ಇದೆ. ಸೊಪ್ಪು ಕಿಡ್ತೀವಿ ಅಂದಾಗ ರೋಗ ಇಲ್ಲ ಅಂದರೆ ಎಲ್ಲ ಕಾಶಿ ಸೊಪ್ಪು ನೋಡಿ. ಈ ಥರ ಹೂ ಇರುತ್ತೆ, ಎಲೆ ಹಿಂಗಿರುತ್ತೆ. ದಯವಿಟ್ಟು ನಿಮ್ಮಲ್ಲಿ ಏನಾದ್ರು ಬೆಳೆದ್ರೆ ಸಾಂಬಾರಿಗೆ ಉಪಯೋಗ. ತುಂಬ ಔಷಧೀಯ ಆಗರ ಅಂತ ಹೇಳ್ಬೋದು, ಅಷ್ಟು ಒಳ್ಳೆ ಸೊಪ್ಪಿದೆ ನೋಡಿ. ಒಂದು ಆರೆಂಜ್. ಸೂರ್ಯನ ಕಡೆ ನೋಡ್ತಾ ಇದೆ, ನನ್ನ ಕಡೆ ನೋಡ್ತಾ ಇಲ್ಲ. ನೆಲ್ಲಿಕಾಯಿ ಗಿಡ ಇದು ಎಲ್ಲ ಕಟ್ ಮಾಡಿ ಚಿಗುರೊಡಿತಾ ಇದೆ. ಬಾರಿಕಾಯಿ, ಬೋರೆ ಹಣ್ಣು ಇರುತ್ತಲ್ಲ, ಇದೊಂದು ದಾಳಿಂಬೆ. ಈಗ ಹೂವು ಸ್ಟಾರ್ಟ್ ಆಗ್ತಾಯಿದೆ. ಗೊತ್ತಿಲ್ಲ ಇದು ಯಾವ್ದು ವೆರೈಟಿ ಅಂತ ಇನ್ನೂವರೆಗೂ ಒಂದ್ಸಲ ಅಂಕ. ಈಗ ಹೂವು ಸ್ಟಾರ್ಟ್ ಆಗಿದೆ. ಬಿಳಿ ದಾಸವಾಳ ಎಷ್ಟು ಬಿಟ್ಟಿದೆ. ಎಷ್ಟು ಬಿಟ್ಟಿದೆ ನೋಡಿ. ಕಣ್ಣೆಲ್ಲ ಕೆಂಪು. ಒಂದೊಂದು ಸಲ ಒಂದೊಂದು ತುಂಬ ಬಿಡುತ್ತೆ. ಇದು ಹಳದಿ ಸದಾ ಇರುತ್ತೆ. ಇದು 365 ದಿನವೂ ನಿಮಗೆ ಹೂ ಸಿಗುತ್ತೆ. ಈ ಥರ ಗಿಡಗಳು ಹಾಕ್ಕೊಳ್ಳಿ ನೋಡಿ. ಇದೆಲ್ಲ ತೆಗಿಬೇಕು ನೋಡಿ ಸ್ನೇಹಿತರೆ. ಈ ಥರ ಬರುತ್ತಲ್ಲ, ಈ ಥರ ಬಂದಾಗ ಇಮಿಡಿಯೇಟ್ ಇದೆಲ್ಲ ತೆಗೆದಾಕ್ಬೇಕು. ಮುಗಿದಿರುತ್ತೆ, ಈ ಥರ ತೆಗೆದುಬಿಡ್ಬೇಕು. ತೆಗೆದಾಗೆಲ್ಲ ಅದು ಚೆನ್ನಾಗಿ ಚಿಗುರೊಡ್ಕೊಂಡು ಹೂ ಬಿಡ್ತಾ ಹೋಗುತ್ತೆ ನೋಡಿ. ಈ ಥರ ತೆಗೆದು ನೀವೆಲ್ಲಾದರೂ ಹಾಕ್ಕೊಂಡ್ರೆ ಮತ್ತು ಅಲ್ಲಿ ಸಸಿ ಬರುತ್ತೆ ನೋಡಿ. ಎಷ್ಟು ಹೂ ಬಿಟ್ಟಿದೆ ನೋಡಿ. ಬಿಳಿದು ನೋಡಿ ಎಷ್ಟು ತುಂಬಿದೆ. ಪಿಂಕ್ ನೋಡಿ, ನೋಡಲಿಕ್ಕೆ ಚಂದವಾಗಿದೆ.
ಆಗಿದೆ ಅಂದರೆ ಅದರಲ್ಲಿ ನೋಡಿ ನಿಂಬೆಹಣ್ಣು ಇಷ್ಟೊಂದಿದೆ, ಮುಗಿತಾ ಬಂತು ನೋಡಿ. ರಾಣಿ ಪುಟ್ಟು ಪಾಟ್ ಅಲ್ವಾ, ಇನ್ನೂ ಸೈಜ್ ಆಗುತ್ತೆ, ಇನ್ನೂ ಚೂರು ಬಿಟ್ಟರೆ ಈಗ ಹಣ್ಣಾಗಿದೆ. ಇದು ತೋರಿಸ್ತೀನಿ ನಿಮಗೆ. ಸೀಬೆಕಾಯಿ ಬಂದುಬಿಟ್ಟಿದೆ, ದಪ್ಪ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಹಳ್ಳಿಲು ಡೈಲಿ ಒಂದೊಂದು ನೋಡಿ, ಇಲ್ಲಿ ಡೈಲಿ ಹಂಗೆ ತಿಂದಾಗ್ತಾಯಿದೆ. ಡೈಲಿ ಒಂದು ಹಳ್ಳಿಲಿ ತಿಂದಾಗ್ತಾಯಿದೆ. ಸೊ ಹಾಗಾಗಿ ಇವತ್ತು ಕಿತ್ಕೊಂಡು ಹೋಗೋಣ ಅಂತ. ಏನು ಟೇಸ್ಟ್ ಇರುತ್ತೆ ಅಂದರೆ ಸೀಡ್ಲೆಸ್ ಇದೆ, ತುಂಬ ಟೇಸ್ಟಿ ಇದು ನೋಡಿ. ಅದಕ್ಕೆ ಇವತ್ತು ಈಗ ತಿಂದಿದೆ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಈಗ ತಿಂದೋಗಿದೆ ನೋಡಿ, ಹೆಂಗಿದೆ ಹಣ್ಣು. ಫೂಲ್ ತಿಂದಾಕಿದೆ. ಈಗ ನಾವು ಬರೋದು ಸ್ವಲ್ಪ ಥರ ಆಗಿದೆ, ಅದು ತಾನೆ. ಇದನ್ನೆಲ್ಲ ಕಿತ್ಕೊಂಡು ಹೋಗೋಣ ಅಂತ ಕಿತ್ಬಿಡ್ತೀನಿ ಈಗ. ಚೆನ್ನಾಗಿದೆ, ಇನ್ನೂ ದಪ್ಪ ಆಗುತ್ತೆ. ಬಟ್ ಅಳಿಲು ಅಟ್ಯಾಕ್ ಮಾಡಿದೆ, ಹಾಗಾಗಿ ಇಲ್ಲ ಎಲ್ಲ ಕೀಳ್ತೇನೆ ಈಗ. ಓಹ್, ಇಲ್ಲೂ ಎಲ್ಲ ತಿಂದಾಕ್ಬಿಟ್ಟಿದೆ. ಅದೆಲ್ಲ ತೆಕ್ಕೊಂಡ್ಬಿಡಿ, ಇಲ್ಲಂತ ಸಿಗಲ್ಲ ನಮಗೆ. ಹಾಗೆ ಕೊಡಿ, ಆಮೇಲೆ ಕಟ್ ಮಾಡ್ಕೊಂಡು. ಇದಿತ್ತು, ಇರಿ ಹಿಡ್ಕೊಬೇಕದು. ಆ ಸೈಡ್ ಬಿದ್ದರೆ ಹೋಯ್ತು. ಅಲ್ಲಿದೆ ನೋಡಿ, ಮುಳ್ಳಿದೆ. ಕೊಡಿ ನೋಡಿ, ಎಷ್ಟು ಸಿಗಬೇಕಾಗಿ ಎಷ್ಟು ಚೆನ್ನಾಗಿ. ಎಷ್ಟು ಸಿಗಬೇಕಾಗಿ ಸಿಕ್ಕಿದೆ. ನಿಂಬೆಹಣ್ಣು ತೊಗೊಂಡಿದ್ದೀನಿ, ಸಾಕೀಗ. ಅಲ್ಲೇ ಇರಲಿ ಗಿಡದಲ್ಲಿ. ಇದು ಹಣ್ಣಾಗಿದೆ, ಅದೊಂದು ಉದುರೋಗ್ಬಿಡುತ್ತೆ ಇದೆ ಇದ್ರೆ. ಇದೆಷ್ಟು ಹಣ್ಣ ಇದೆ ನೋಡಿ. ಮತ್ತೆ ಕಾಯಿ ಸದಾ 365 ದಿನ, ವರ್ಷ ಪೂರ್ತಿ ಇರುತ್ತೆ. ನಿಂಬೆ ಗಿಡ ಹಾಕಿ ತುಂಬ ಹೆಲ್ಪ್ಫುಲ್ಲು. ಎಷ್ಟು ಕಾಯಿಗಳಾಗಿದೆ. ಬಿಸಿಲು ಮತ್ತು ಸಣ್ಣ ಸಣ್ಣದು ಆಗ್ತಾ ಇದೆ. ಹಳ್ಳಿಲಿ ತಿನ್ನಂತ ಇದು ಎಷ್ಟು ಸಿಗಬೇಕಾಯಿ ಇನ್ನೂ ದಪ್ಪ ಆತಿ. ಹಳ್ಳಿಲಿ ಕಾಟಕ್ಕೆಲ್ಲ ಕಿತ್ತಾಕ್ತಾಯಿದೆ. ಇದನ್ನು ಬಿಡಲ್ಲ ಈಗ. ನೆಕ್ಸ್ಟ್ ಅಂಜೂರಕ್ಕೆ ಅಟ್ಯಾಕ್ ಮಾಡುತ್ತೆ. ಹೋಗಲಿ ಬಿಡಿ, ಪಾಪ ಅವು ತಿನ್ನಲಲ್ಲ, ನಾವೊಬ್ಬರೇ ತಿನ್ನಬೇಕಾ? ಹಾಂ, ಬೆಳೆದಿದ್ದೆಲ್ಲ ನಾವೊಬ್ಬರೇ ತಿನ್ನಬೇಕಾ? ಪಶು ಪಕ್ಷಿ ತಿನ್ನಲಿ ಬಿಡಿ. ಅವು ಎಲ್ಲ ಹೋಗ್ತವೆ ಆಹಾರ ಹುಡ್ಕೊಂಡು, ಇಂಥ ಜಾಗ ಹುಡ್ಕೊಂಡು ಬರ್ತವೆ. ನೋಡಿದ್ರೆ ಹೆಂಗೆ ಬೆಳೆದಿದೆ. ಈ ಕೆಳಗಡೆ ಒಂದು ನಿಂಬೆಹಣ್ಣು ಬಿದ್ದಿದೆ ನೋಡಿ, ಇಲ್ಲಿ ದಪ್ಪದು. ಅದು ಹಣ್ಣಾಗ್ಬಿಟ್ರೆ ಉದುರೋಗುತ್ತೆ. ನೀರು ಹಾಕಿದ್ದೀವಿ ಎಲ್ಲ ಬೆಳಗ್ಗೆ ಇಷ್ಟೊತ್ತಿಗೆ. ಈಗ 2 ದಿವಸಕ್ಕೊಂದ್ಸಲ ಅಥವಾ 3 ದಿನಕ್ಕೊಂದ್ಸಲ ನೋಡ್ಕೊಂಡು ಹಾಕ್ತಾಯಿದ್ದೀವಿ. ಬಿಸಿಲು ಕಡಿಮೆ ಅಲ್ಲ, ಇರುತ್ತೆ. ಇನ್ನು ನೆಕ್ಸ್ಟ್ ಬೇಸಿಗೆ ಸ್ಟಾರ್ಟ್ ಆದರೆ ಡೈಲಿ ಹಾಕೋಬೇಕು. ದೇವ್ರಿಗೆ ಬೇಕಲ್ಲ, ಹರಡೋವರೆಗೂ ಬಿಟ್ಟು ಬಿಡೋದು, ಆಮೇಲೆ ದೇವ್ರಿಗೆ ಇಡೋದು. ಎಷ್ಟು ಬಿಟ್ಟಿದೆ, ರೋಗನೂ ಆಗ್ತಾಯಿದೆ ಈಗ ಇದರೆಲ್ಲ. ಸರಿ,
ಬ್ರೋಕ್ಲಿ ಬಂದಿದೆಯಂತ ನೋಡಿ, ಬ್ರೋಕ್ಲಿ ಇದೆಯಂತ. ನಿಮ್ಮಲ್ಲೂ ಬರುತ್ತಾ ಹಿಂಗೆ ಗಾಡಿಗಳು ತರಕಾರಿ? ಬೆಳಿಗ್ಗೆ ಬರ್ತಾನೆ. ಇದು ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ. ಸೂರ್ಯನಿಗೆ ಪ್ರಿಯವಾದ ಬಣ್ಣ ನೋಡಿ, ಆರೆಂಜ್. ಮೇಲೆ ಹಾಕ್ಕೊಳ್ತೀನಿ ಬುಟ್ಟಿಗೆ, ಈಗ ಹಾಕಿದ್ದೀನಿ. ಎಷ್ಟಾಗಿದೆ ಇವತ್ತು ಕಿತ್ತಿದ್ದು. ನಾನು ದೇವರಿಗೆ ಹೆಂಗೆ ಅಲಂಕಾರ ಮಾಡ್ತೀನಿ, ಇದೇ ಹೂಗಳು ಸ್ನೇಹಿತರೆ. ಎಷ್ಟು ಖುಷಿ ಆಯ್ತು ನಾವು ಬೆಳೆದ ಹೂವು ಹಣ್ಣು. ಇಷ್ಟೆಲ್ಲ ಸೀಬೆಕಾಯಿ, ಖುಷಿ ಆಗುತ್ತೆ ನೋಡಿ. ಪತ್ರೆ ಎಷ್ಟೊಂದಿತ್ತು, ಹೋಗಿದ್ದೀವಿ, ಒಂದೇ ಇದೆ ಪನ್ನೀರು. ಚೆಂದಿದೆ, ಸಿಕ್ಕಿದೆ ಕನಕಾಂಬ್ರ. ಇದನ್ನೇ ಕಟ್ಟೆ ನಾನು ಕಳ್ಸಕ್ಕೆ ಹಾಕೋದು. ನಿನ್ನೆ ಒಂದು ಮೊಳ ಆಗಿತ್ತು, 2 ಸಲದ್ದು ಸೇರಿಸಿ ಕಟ್ಟಿದ್ದು 1 ಮೊಳ ಆಗಿತ್ತು, ಕಳ್ಸಕ್ಕೆ ಹಾಕಿದ್ದೆ. ಎಷ್ಟು ಚೆನ್ನಾಗಿದೆ. ತುಳಸಿ ದೇವರಿಗೆ. ಇವತ್ತಿನ ಹಾರ್ವೆಸ್ಟ್, ಟುಡೇಸ್ ಹಾರ್ವೆಸ್ಟ್. ಖುಷಿ ಆಗುತ್ತೆ. ಅದಂತ ಅಂಜೂರ ನೋಡಿ. ಶಂಖಪುಷ್ಪ.